ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಇಡೀ ಜಗತ್ತಲ್ಲಿ ನಿರುದ್ಯೋಗ ಸೃಷ್ಟಿಯಾಗುತ್ತೆ, ತಂತ್ರಜ್ಞಾನವೇ ಬುಡಮೇಲಾಗುತ್ತೆ ಅನ್ನುವಂತಹ ಆತಂಕ ಸಹಜವಾಗಿಯೇ ಜಾಗತಿಕವಾಗಿ ಚರ್ಚೆಯಲ್ಲಿರುವಂಥದ್ದು. ಆದರೆ ದೆಹಲಿಯಲ್ಲಿ ನಡೀತಾ ಇರುವಂತಹ AI ಶೃಂಗಸಭೆಯಲ್ಲಿ ಈ ಆತಂಕಕ್ಕೆ ಔಷಧಿಯನ್ನು ಹುಡುಕುವಂತಹ ಪ್ರಯತ್ನ ನಡೆದಿದೆ. ಭಾರತದಲ್ಲಿ AI ಅಭಿವೃದ್ಧಿಗೆ ಗೂಗಲ್ ಸಂಸ್ಥೆ ಹಾಗೂ ರಿಲಯನ್ಸ್ ಸಂಸ್ಥೆಗಳು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಮಾಡುವುದಾಗಿ ಘೋಷಣೆ ಮಾಡಿವೆ. ಇದರಿಂದಾಗಿ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೆಹಲಿಯಲ್ಲಿ ಆಯೋಜಿಸಲಾದ ಭಾರತ AI ಇಂಪ್ಯಾಕ್ಟ್ ಶೃಂಗಸಭೆಯು ಜಗತ್ತಿನಾದ್ಯಂತ AI ಕ್ಷೇತ್ರದ ದಿಗ್ಗಜರನ್ನ ಒಟ್ಟುಗೂಡಿಸಿದೆ. ಜಗತ್ತಿನ ಮೂಲೆ ಮೂಲೆಯಿಂದ ಬಂದಿರೋ ಗಣ್ಯ ವ್ಯಕ್ತಿಗಳು ಸೇರಿದಂತೆ ಸುಮಾರು 100 ದೇಶಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಐತಿಹಾಸಿಕ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ AI ಮಾರ್ಗದರ್ಶಕರಾದ ಸುಂದರ್ ಪಿಚ್ಚೈ, ಸ್ಯಾಮ್ ಆಲ್ಟ್ಮನ್, ಅಲೆಕ್ಸಾಂಡರ್ ವಾಂಗ್, ಡೇರಿಯೋ ಅಮೋಡೆ, ಶ್ರೀಲಂಕಾದ ಅನುರಾಗ್ ಕುಮಾರ ದಿಸ್ಸಾನಾಯಕೆ, ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವ್ಯವಸ್ಥಾಪಕ ನಿರ್ದೇಶಕಿ ಕ್ರಿಸ್ಟಲಿನಾ ಜಾರ್ಜಿವಾ ಸೇರಿ ದೈತ್ಯ ನಾಯಕರು AI ಶೃಂಗಸಭೆಯಲ್ಲಿ ಭಾರತದ ನಿರ್ಣಯಗಳಿಗೆ ಸಹಮತ ಸೂಚಿಸಿದರು. ಜೊತೆಗೆ ಹಲವು ಒಪ್ಪಂದಗಳಿಗೂ ಸಹಿ ಹಾಕಿದರು. ಮತ್ತು ಅಮೆರಿಕ ನಡುವೆ ಗೂಗಲ್ನಿಂದ ಸಾಗರದಾಳ ಕೇಬಲ್ ಸಂಪರ್ಕಕ್ಕೆ ಒಪ್ಪಂದ ಆಗಿದ್ದು, ಮುಂದಿನ 5 ವರ್ಷದಲ್ಲಿ 1,36,000 ಕೋಟಿ ರೂಪಾಯಿ ಹೂಡಿಕೆ ಮಾಡುವುದಾಗಿ ಗೂಗಲ್ ಮುಖ್ಯಸ್ಥ ಸುಂದರ್ ಪಿಚ್ಚೈ ಘೋಷಣೆ ಮಾಡಿದರು. ಇನ್ನು ರಿಲಯನ್ಸ್ ಜಿಯೋದಿಂದ AIನಲ್ಲಿ 10 ಲಕ್ಷ ಕೋಟಿ ಹೂಡಿಕೆಯಾಗಲಿದೆ. ಮುಂದಿನ 7 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಬಂಡವಾಳ ಹೂಡಲಿದ್ದು, ಜಿಯೋ ಸಂಸ್ಥೆ AI ದರವನ್ನ ಡಾಟಾ ದರಕ್ಕೆ ತಗ್ಗಿಸುವ ನಿರ್ಧಾರವನ್ನೂ ಮಾಡಿದೆ ಅಂತ AI ಶೃಂಗಸಭೆಯಲ್ಲಿ ರಿಲಯನ್ಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಘೋಷಣೆ ಮಾಡಿದರು. Modiji's vision of AI-powered Viksit Bharat is also a template for a Viksit Global South. If wisely used, I believe AI can usher in an era of superabundance. Artificial intelligence is not just another technology. For the first time, humans are creating human-like systems that can learn, speak, analyze, move, and produce autonomously. A future where AI is available, affordable, and beneficial to all. As our Prime Minister said, India believes in this second future. ಇನ್ನು AI ಸಮಾವೇಶದಲ್ಲಿ ಪ್ರಧಾನಿ ಮೋದಿ AI ಬಗ್ಗೆ ಆತಂಕ ಬೇಡ ಅಂತ ಕರೆ ಕೊಟ್ರು. AI ವಿಡಿಯೋಗೆ ವಾಟರ್ ಮಾರ್ಕ್ ಇರಬೇಕು ಅಂತ ಸಲಹೆ ಕೊಟ್ರು. ಜೊತೆಗೆ AIನಿಂದ ಆತಂಕ ಬೇಡ, ಅದೃಷ್ಟ ಹುಡುಕಬೇಕು ಅಂತಾನು ಯುವಕರಿಗೆ ಕರೆ ಕೊಟ್ರು. आज दुनिया में 2 तरह के लोग हैं. एक जिन्हें AI में भय दिखता है, दूसरे वो जिन्हें AI में भाग्य दिखता है. मैं जिम्मेवारी के साथ कहता हूं, गर्व के साथ कहता हूं, हमें भय नहीं, भारत को AI में भाग्य दिखता है, भारत को AI में भविष्य दिखता है. हमारे पास टैलेंट भी है, एनर्जी कैपेसिटी भी है और पॉलिसी क्लैरिटी भी है. ಇವತ್ತಿನ AI ಶೃಂಗಸಭೆ ಜಾಗತಿಕ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಫೆಬ್ರವರಿ 21ರವರೆಗೂ AI ಶೃಂಗಸಭೆ ವಿಸ್ತರಣೆಯಾಗಿದ್ದು, ದೆಹಲಿಯ ಭಾರತ್ ಮಂಟಪನಲ್ಲಿ ನಡೀತಾ ಇರುವ AI ಕಾರ್ಯಕ್ರಮದಲ್ಲಿ ಭಾರತಕ್ಕೆ ಮತ್ತಷ್ಟು ಲಾಭದಾಯಕ ನಿರ್ಣಯಗಳಾಗುವುದು ಪಕ್ಕಾ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.